ಇವತ್ತಿನ ಫಸ್ಟ್ ರೆಸ್ಕ್ಯೂ ಕಾಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಎಲ್ಲಿ ಹಿಡಿದೀವಿ ನೋಡ್ರಿ, ರಿಸಾರ್ಟಲ್ಲಿ, ಮುನ್ರಾಬಾದ್ ರಿಸಾರ್ಟಲ್ಲಿ. ಅದೇ ಸೇಮ್ ಎಕ್ಸಾಕ್ಟ್ ಪ್ಲೇಸ್ಗೆ ಮತ್ತೊಂದು ಸ್ಪೆಟ್ಟಾಗಲ್ ಕೂಡ ನಾಗರಾವ್ ಬಂದಿದೆ ಅಂತೆ. ಸೊ ನೋಡಿ, ಇಲ್ಲಿ ನನ್ನ ಎದುರುಗಡೆ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ರಿಸಾರ್ಟಿನ ಓನರು, ವರ್ಕರು. ಸೊ ಹಂಗಾಗಿ ಅವರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಹೊಸವು ತೊಗೊಂಡು. ಸೊ ಆದಷ್ಟು ಸ್ವಲ್ಪ ನೀವು ನೋಡ್ತಾ ಇರ್ರಿ, ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಹೋಗ್ತಾ ನೋಡಿ, ಇಲ್ಲಿ ನಮ್ಮ ತುಂಗಭದ್ರಾ ಫೇಮಸ್ ಡ್ಯಾಮ್ ಇದು. ಹೊಸಪೇಟೆ ಡಿಸ್ಟಿಕ್ ನಡುಕ, ಕೊಪ್ಪಳ ಡಿಸ್ಟಿಕ್ ನಡುಕ ಬರುವ ನಮ್ಮ ಮುನ್ರಾಬಾದ್ TB ಡ್ಯಾಮ್ ಇದು. ಸೊ ಇಲ್ಲಿ ಹೋಗ್ತಾ ದಾರಿಯಲ್ಲಿ ಜಸ್ಟ್ 100 ಮೀಟರ್ಸ್ ದೂರ. ಸೊ ನೋಡಿ, ಬಂತು ಇಲ್ಲೇ ಮುಂದೆ ರೈಟ್ ಸೈಡ್. ಸೊ ನೋಡಿ ಹೋಗೋಣ. ಪಕ್ಕ ನಾಗರಾವ್ ಅಂತಿದ್ದಾರೆ, ಹಾಗಾಗಿ ಸೈಜ್ ಎಷ್ಟಿದೆ, ಎಷ್ಟು ದೊಡ್ಡದು, ಹೋಗಿ ನೋಡಿ ಮತ್ತೆ ನಿಮಗೆ ತಿಳಿಸ್ತೀನಿ. ಸೊ ಇದು ಬಂದುಬಿಟ್ಟು ವಂಡರ್ಫುಲ್ ಪ್ಲೇಸ್ ಗೈಸ್, ಯಾಕಂದರೆ ನೋಡಿ, ಫುಲ್ ಹಸಿರು, ಫುಲ್ ನ್ಯಾಚುರಲ್ ಆ್ಯಂಡ್ ಫುಲ್ ಸೈಲೆಂಟ್ ಏರಿಯಾ ಇದು. ಭಾಳ ಜನ ಇಲ್ಲಿ ಬಂದು ರೆಸ್ಟ್ ಮಾಡಿ ಹೋಗ್ತಾರೆ. ಇಲ್ಲಿ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಇದೆ, ಎಲ್ಲ ಇದೆ. ಊಟದ್ದು ಲಂಚ್ ರೂಮು ಪ್ರತಿಯೊಂದು ಇದೆ ಇಲ್ಲಿ. ಸೊ ಇಲ್ಲಿ ಸುತ್ತಮುತ್ತಲ ಗಿಡಗಳು ಭಾಳ ಇರೋದ್ರಿಂದ ಹಾವುಗಳು ಭಾಳ ಬರ್ತವೆ ಇಲ್ಲಿ. ನಾಗರಾವ್ ಅಣ್ಣ ದೊಡ್ಡದೈತೆ ಸೈಜ್. ಲಾಸ್ಟ್ ಟೈಮ್ ಐತಲ್ಲ, ಅದ ಸೇಮ್ ಆಯ್ತಲ್ಲ. ಪಕ್ಕ ನಾಗರಾವ್ ಅಂತೆ. ಈ ಲೈಟ್ನಿಂಗ್ ಪ್ಯಾನಲ್ ಕಾಣ್ತಾ ಇದೆಯಲ್ಲ ಎದುರುಗಡೆ, ಈ ಲೈಟ್ನಿಂಗ್ ಪ್ಯಾನಲ್ದಲ್ಲಿ ಒಕ್ಕಂದಿದೆ ಅಂತೆ. ಸೊ ಇದು ತೆಗೆಯೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಇಲ್ಲಿ ನೋಡಿ, ಇದಕ್ಕೆ ಬೆಂಡಿಂಗ್ ವೇರ್ ಕಟ್ಟಿದ್ದಾರೆ, ವೈರಿಂಗ್ ಮಾಡಿದ್ದಾರೆ. ಸೊ ಇದನ್ನು ಆದಷ್ಟು ಕೈ ಹಾಕಿ ಫ್ರೀ ಹ್ಯಾಂಡ್ಲು ಮಾಡೋಕ್ಕೂ ಆಗೋಲ್ಲ, ಯಾಕಂದರೆ ನಾಗರಾವು. ಸೊ ಆದಷ್ಟು ಹುಷಾರಿಂದ ತೆಗಿಬೇಕು. ಸೊ ತೆಗಿತೀನಿ ಈಗ, ಒಂದು 5 ಮಿನಿಟ್ಸು. ನೋಡಿ, ಇಲ್ಲಿ ಬೆಂಡಿಂಗ್ ವೇರ್ ಕಟ್ಟಿದ್ದಾರೆ. ಫಸ್ಟ್ ಈ ಬೆಂಡಿಂಗ್ ವೇರ್ ಉಚ್ಚಿ, ಆ ವೈರಿಂಗ್ ಬಿಚ್ಚಿ ಆಮೇಲೆ ಕೈ ಹಾಕಬೇಕು. ಯಾಕಂದರೆ ರ್ಯಾಟ್ ಸ್ನೇಕ್ ಕೆರೆ ಅಂದರೆ ಏನೋ ಈಸಿಯಾಗಿ ತೆಗಿಬೋದು, ಬಟ್ ನಾಗರಾವು ಯಾವಾಗ ಬೈಟ್ ಆಗೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕೆ ಬರೋಲ್ಲ. ಸೊ ಆದಷ್ಟು ಹುಷಾರಿರ್ಬೇಕು ನಾವು. ಐತೆ ಯಾಕಂದರೆ ಇದರ ಮೇನ್ನೂ ಆಫ್ ಮಾಡಿಲ್ಲ, ವೈರಿಂಗ್ ಇದೆ ಒಳಗಡೆ. ಸೊ ಜಸ್ಟ್ ನಮ್ಮದು ರಾಡ್ ಏನಾರು ವೈರಿಂಗ್ಗೆ ಟಚ್ ಆಯ್ತಂದರೆ ನಮಗೂ ಶಾಕ್ ಆಗೋ ಚಾನ್ಸಸ್ ಇದೆ. ಸೊ ಹಾವಿಗೂ ಶಾಕ್ ಆಗಿ ಸಾಯೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಆದಷ್ಟು ಹುಷಾರಿಂದ ತೆಗಿಬೇಕು ಹಾವನ್ನ, ನಮಗೇನಾದರೂ ಆದರೂ ಪರವಾಗಿಲ್ಲ. ಸೊ ನೋಡಿ, ಇಲ್ಲಿ ಸ್ವಲ್ಪ ರಾಡ್ ಏನಾರು ವೈರಿಗೆ ಟಚ್ ಆದರೆ ಹಾವೂ ಸಾಯ್ತೈತಿ, ನಾವು ಸಾಯ್ತೀವಿ. ಇಲ್ಲಿ ಪಕ್ಷಿಗೂಡು ಏನೋ ಇದೆ, ಕಾಣ್ತಾ ಇದೆ ಎದುರುಗಡೆ. ಹಾಗಾಗಿ ಹಾವುಗಳು ಸ್ಮೆಲ್ಲು ನೋಡಿ ಒಳಗಡೆ ಒಕ್ಕನೋ ಚಾನ್ಸಸ್ ಇದೆ, ಹಾಗಾಗಿ ಒಳಗೆ ಒಕ್ಕಂದಿದೆ ಇದು. ಯಾಕಂದರೆ ಅದರ ಮೊಟ್ಟೆ ಇಲ್ಲ ಅದರ ಸ್ಮೆಲ್ಲು ಇಂದ ಹೊರಗಡೆ ಬಂದು ಸೇರಿಕೊಳ್ತವೆ. ಹಾಗಾಗಿ ಸ್ವಲ್ಪ ಹೋಲ್ ಇರಲಾರಂಗೆ ಅದನ್ನು ಮುಚ್ಚಬೇಕು, ನಟ್ ಬೋಲ್ಟ್ ಟೈಟ್ ಮಾಡಿ. ಅವರು ಫಾಲ್ಟ್ ಏನು ಮಾಡಿದ್ದಾರೆ ಅಂದರೆ, ಭಾಳ ದಿವಸದಲ್ಲೇ ಸಂಗೆ ಫ್ರೀಯಾಗಿ ಬಿಟ್ಟಿದ್ದಾರೆ, ಸ್ವಲ್ಪ ಗ್ಯಾಪ್ ಇತ್ತು ಅದರಲ್ಲಿ. ಕೊಪ್ಪೆ ನುಂಗಿ ಸ್ಪೀಡ್ ಹೋಗಲ್ಲ, ಬಿಡಲ್ಲ ಮಾಡ ನಿನ್ನ ಕಡೆ. ಆದಷ್ಟು ಅದನ್ನು ಸ್ವಲ್ಪ ಟಚ್ ಮಾಡಿ ರಚ್ಚಿಗೆ ಎಬ್ಬಿಸಿ ಹೊರಗೆ ಬರೆಸ್ಬೇಕು. ಯಾಕಂದರೆ ಅದನ್ನು ಮೇನ್ ಆಫ್ ಮಾಡೋಕ್ಕೆ ಬರೋಲ್ಲ ಅಂತ, ಅದು ಮೇನ್ ಡೈರೆಕ್ಟ್ ಕಲೆಕ್ಷನ್ ಇದೆ ಈ ಲೈಟಿಂದು ವೈರಿಂಗ್ ಸಿಸ್ಟಮು. ಸೊ ಹಂಗಾಗಿ ನಾವು ಸ್ವಲ್ಪ ತಿವಿದು ಹೊರಗೆ ಬರೆಸ್ಬೇಕು. ಡೈರೆಕ್ಟ್ ಈಗ ಹಂಗೆ ಕೈ ಹಾಕಕ್ಕೆ ಹೋದರೆ ವೈರ್ ಗೀರು ಹಾವಿಗೆ ಟಚ್ ಆಗುತ್ತೆ, ನಮ್ಮ ಕೈಗೂ ಟಚ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಟ್ಗೆ ತೊಗೊಂಡು ವುಡ್ಡಿಂದ ಟಚ್ ಮಾಡಿ ತೆಗಿತೀನಿ ಈಗ. ಸೊ ಹಂಗೆ ನೋಡ್ತಾ ಇರ್ರಿ, ಸ್ವಲ್ಪ ಪೇಷನ್ಸ್ ಇರಲಿ ಆ್ಯಂಡ್ ಫುಲ್ ಸೇಫ್ಟಿಯಿಂದ ಸ್ವಲ್ಪ ಹಾವು ಏನಾಗಲಾರ್ದು ರೆಸ್ಕ್ಯೂ ಮಾಡ್ತೀನಿ, ಅದೊಂದು ನಿಮಗೆ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಆದಷ್ಟು ಲೇಟ್ ಆದಷ್ಟು ಪರವಾಗಿಲ್ಲ. ಸೊ ನೀಟಾಗಿ ಸೇಫ್ಟಿಯಿಂದ ಹಿಡಿಯೋಣ, ಏನು ಅವಸರ ಇಲ್ಲ. ನೋಡಿ, ಇಲ್ಲಿ ಬಂದು ಆಚೆ ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಒಳಗಡೆ ಹೋಗ್ತಾಯಿದೆ.
ಆದಷ್ಟು ಸ್ವಲ್ಪ ನೀಟಾಗಿ ಸ್ವಲ್ಪ ಟಚ್ ಮಾಡಿದ ಕೂಡಲೇ ಅದು ರಕ್ಷೆಗಿದ್ದು ಹೊರಗೆ ಬರುತ್ತೆ. ಸೊ ಹಂಗಾಗಿ ಈಸಿಯಾಗಿ ರೆಸ್ಕ್ಯೂ ಮಾಡ್ಬೋದು, ಅದಕ್ಕೆ ಏನಾಗಲಾರ್ದು. ಮತ್ತು ನಾವು ಸ್ವಲ್ಪ ಇದು ಮಾಡಿದ್ವಿ ಅಂದರೆ ಎಡಿ ಬಿಚ್ಚಿ ವೈರ್ಗಿರ ಟಚ್ ಆಗೋ ಚಾನ್ಸಸ್ ಇದೆ. ಸೊ ಆದಷ್ಟು ನೋಡಿ ಸಿಕ್ಕಿದೀಗ. ಈಗ ನಾವು ಆರಾಮಾಗಿ ಹೊರಗೆ ರೆಸ್ಕ್ಯೂ ಮಾಡ್ಬೋದು, ಹೊರಗೆ ತೆಗೆದು. ಮತ್ತು ಜಾಸ್ತಿ ಪ್ರೆಷರ್ ಆಗಿ ಹೇಳಿದ್ರೆ ಮತ್ತು ಒಳಗಡೆ ಹೋಗೋ ಚಾನ್ಸಸ್ ಇದೆ, ಕಟ್ ಆಗೋ ಚಾನ್ಸಸ್ ಇದೆ ಹಾವು. ಸೊ ಹಂಗಾಗಿ ಆದಷ್ಟು ಸೂಕ್ಷ್ಮದಿಂದ ನೀಟಾಗಿ ಸೇಫ್ಟಿಯಾಗಿ ಇದು ತೊಗೊಂಬರ್ತೀನಿ ನೋಡಿ. ನೋಡಿ ಈಗ ಎಕ್ಸಾಕ್ಟ್ ಸೈಜ್ ಇದ್ರದ್ದು ಬಂದುಬಿಟ್ಟು ಇಷ್ಟಿದೆ. ಒರಿಜಿನಲ್ ಸೈಜು ಆ್ಯಂಡ್ ಒರಿಜಿನಲ್ ಏಜು ಬಂದುಬಿಟ್ಟು ಸುಮಾರು ಏನಿಲ್ಲ ಅಂದರೆ ಒಂದು 1.5 ಇಯರ್ 2 ಇಯರ್ಸ್ ಇನ್ ಜಸ್ಟ್. ಇದು ಭಾಳ ಶಾರ್ಪ್ ಇದೆ ಹಾವು ನೋಡಿ ಇಲ್ಲಿ. ಆಮೇಲೆ ಈ ರಿಸಾರ್ಟ್ ಓನರು ವರ್ಕರ್ ಬಂದುಬಿಟ್ಟು ಅವ್ರ ಓನರ್ಗೆ ಕಾಲ್ ಮಾಡಿ, ಹೆಡ್ ಓನರ್ಗೆ ತೋರಿಸ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡಿ. ಸೊ ಅವರು ಖುಷಿ ಪಡ್ತಾ ಇದ್ದಾರೆ ನೋಡಿ, ಈ ಜಾಗದಲ್ಲಿತ್ತು, ಇಲ್ಲಿಂದ ಬಂತಮ್ಮ, ಈ ಹುಡುಗ ಹಿಡಿದಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಅವರ ಓನರ್ ಬಂದುಬಿಟ್ಟು ನಿನ್ನೆ ಒಂದು ಹಿಡಿದಿದ್ದಾರೆ, ಇವತ್ತೊಂದು ಹೆಂಗೆ ಬಂತು ಮತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ತಿಳಿಸ್ನೀಗ ನೋಡಿ, ಇಲ್ಲಿ ಡೈರೆಕ್ಟ್ ವೀಡಿಯೋ ಕಾಲ್ದಲ್ಲಿ ಲೈವ್ ಆಗಿ ನೋಡ್ತಾ ಇದ್ದಾರೆ. ಇವರು ಬಂದುಬಿಟ್ಟು ಈ ರಿಸಾರ್ಟಿನ ಓನರು. ಸೊ ಹಾವುಗಳು ಒಂದಿಂದ ಒಂದು ಯಾಕೆ ಬರ್ತವೆ ಡೈಲಿ ಅಂದರೆ, ಸುತ್ತಮುತ್ತಲು ಸರೌಂಡಿಂಗ್ ಕ್ಲೀನ್ ಇಟ್ಕೊಂಡ್ರೆ, ಕಟ್ಗೆ ಅವು ಇವು ಪೈಪು ಇಲ್ಲಾರ್ದ ಇಟ್ಕೊಂಡ್ರೆ ಬರೋಂಗಿಲ್ಲ. ಒಂದು ಇಲ್ಚಿ ಇಲ್ಲ ಒಂದು ಕಪ್ಪಿ ಕಂಡಿತ್ತಂದರೆ ಹಾವು ಅದನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಸೊ ಹಂಗಾಗಿ ಒಂದರಿಂದ ಒಂದು ಜಮಾ ಆಗಿಬಿಡ್ತವೆ ಹಾವು. ಆಮೇಲೆ ಗಿಡ ಮರಗಳು ಜಾಸ್ತಿ ಇವೆ ಇಲ್ಲಿ, ಪಕ್ಷಿಗಳು ಮೊಟ್ಟೆ ಹಾವು ಇವು ಸ್ಮೆಲ್ಲು ಭಾಳ ಇರುತ್ತೆ. ಹಂಗಾಗಿ ಇವು ಬಂದು ಸೇರಿಕೊಳ್ತವೆ ಹಾವು. ಈ ಮಳೆಗಾಲ ಸೀಸನ್ ಇದೆ ಅದರಾಗ. ಸೊ ಹಾವುಗಂತ ಪ್ಲೇಸ್ ಅಂದರೆ ತುಂಬ ಇಷ್ಟ. ಮಳೆಗಾಲದಲ್ಲಿ ಅದರಾಗ ಬಿಟ್ಟರೆ ಮತ್ತೆ ಎಲ್ಲಿ ಹೋಗಲ್ಲ, ಒಕ್ಕನಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಬರುತ್ತೆ ನೋಡಿ. ನನ್ನ ಸೇಫ್ಟಿ ಇಕ್ವಿಪ್ಮೆಂಟ್ ಟೂಲ್ ಕಿಟ್ ಹೊಸದಾಗಿ ತಯಾರು ಮಾಡಿದ್ದು, ಇದರಲ್ಲಿ ನೀಟಾಗಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದಕ್ಕೂ ಸೇಫ್, ನಮಗೂ ಸೇಫ್, ಈಸಿಯಾಗಿ ತೊಗೊಂಡು ಹೋಗ್ಬೋದು ರೆಸ್ಕ್ಯೂ ಮಾಡಿ. ಸೊ ಆದಷ್ಟು ನೀವು ಸರೌಂಡಿಂಗ್ ಎಷ್ಟು ನೀಟ್ ಇಟ್ಕೊಂತೀರಿ ಅಷ್ಟು ಹಾವು ಕಮ್ಮಿ ಆಗುತ್ತವೆ. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ಬಂದು ಹುಳ ಉಪ್ಪಡಿ ಕೊಪ್ಪಿ ಸೇರಿಕೊಳ್ತವೆ, ಅದನ್ನು ನೋಡಿ ಹಾವುಗಳು ಬರ್ತಾ ಇರ್ತವೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲು ಎಷ್ಟು ಕ್ಲೀನ್ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ನೋಡಿ. ಇಲ್ಲಿ ಮೇಡಮ್ ನೋಡ್ತಾ ಇದ್ದಾರೆ ಆನ್ಲೈನ್ ವಿಡಿಯೋ ಕಾಲ್. ಇಲ್ಲ ಮೇಡಮ್, ನಾವು ಹೋಗಿ ಎಲ್ಲಿ ಬಿಡಲ್ಲ, ಒಂದು 5-6 ಕಿಲೋಮೀಟರ್ ಗುಡ್ಡದ ಮ್ಯಾಗ ಹೋಗ್ಬಿಡ್ತೀವಿ ಮೇಡಮ್. ನಮ್ದು ಚಾನಲ್ ಇದೆ ನೋಡ್ರಿ ಮೇಡಮ್, ಡೈಲಿ ರೆಸ್ಕ್ಯೂ ಮಾಡೋದು, ಎಲ್ಲಿ ರಿಲೀಸ್ ಮಾಡ್ತೀವಿ ಎಲ್ಲಿಲ್ಲ ಎಲ್ಲ ನೋಡ್ರಿ, ನಿಮ್ಗೆ ಡೌಟ್ ಬಂದರೆ. ಐಡಿಯಾ ಸರಿ ಅಣ್ಣ, ಚಾನಲ್ ನೇಮ್ ಹೇಳ. ಸರಿ ಮೇಡಮ್. ವೈರು ಗೀರು ಕಡಿಗೆ ಜೋಡಿಸಿರೋದು ಆ ಟೈಪ್ ಮಾಡ್ಬೋದು. ಎದಕ್ಕಂದ್ರೆ ಫಸ್ಟ್ ಆಫ್ ಆಲ್ ಅಂದರೆ ಮಳೆ ಬರ್ತದೆ, ನಾವು ಮತ್ತು ಮಳೆ ಬಂದ್ಕೊಂಡು ಹೊರಗೆ. ಸೊ ಹಾವು ಏನು ಮಾಡ್ತಾವೆ, ಎಲ್ಲರೂ ಗಿಡದಾಗಿತ್ತು ಹೊರಗಿತ್ತು ಅಂತ ಜಾಗದಾಗ ಹೋಗಿ ಬೆಚ್ಚಿಟ್ಕೊಂಡು ಜಾಗ ಸ್ವಲ್ಪ ಹಂಗಾಗಿ ಅದು ಎಲ್ಲಿ ಬೇಕಂತ ಜೋಡಿಸಿರ್ಬೋದು ನೀವು. ಹಿಂಗೆ ಈಗ ಈ ಟೈಪ್ ಏನಿತ್ತು ನೋಡು, ಈ ಟೈಪ್ ಹೆಂಗೆ ಸ್ವಚ್ಛತ್ತು ಹಾವು ಕಮ್ಮಿ ಆಗ್ತದೆ. ಆ ಟೈಪ್ ಏನಾದ್ರು ಪೈಪು ಗಿಡ ಅವು ಇವು ಏನಂತಾರ ಕಟ್ಟಿಗೆ ಒಣ ಕಟ್ಟಿಗೆ ಎಲ್ಲ ಜೋಡಿಸಿರ್ತಾರಲ್ಲ, ಅದ್ರಾಗ ಕೊಪ್ಪಿ ಹುಳ ಉಪ್ಪಿ ಹೋಗ್ತವೆ. ಆ ಕೊಪ್ಪಿ ಹುಳ ಉಪ್ಪಿ ಸ್ಮೆಲ್ ನೋಡಿ ಇವು ಹೋಗ್ತವೆ, ಇನ್ನು ಅಲ್ಲೇ ಫಿಕ್ಸ್ ಆಗ್ಬೋದು. ಅಲ್ಲಿ ಕೊಪ್ಪಿ ಹಿಡಿದೈತ್ರಿ ನಮ್ಮ ನಾಯಿ ಐತಲ್ಲ, ಕೊಪ್ಪಿ ಅಂತಲ್ಲ, ಅದೇ ಕೊಪ್ಪಿ ಹುಳ ಉಪ್ಪಿ ಅದ್ರಾಗ ಸೇರ್ಕೊಂತವೆ. ಅದನ್ನ ನೋಡಿ ಇವು ಹಾವು ಬಂದು ಅದ್ರಾಗ ಸೇರ್ಕೊಂಡು ನಾನು ಇದಕ್ಕೆ ಮೂಸ್ ನೋಡೋದೈತೆ ನಾಯಿ ಇದು ಹಂಗೆ ಮೂಸ್ ನೋಡೋದಲ್ಲ ಅಂತೇಳಿ ನಾನು ಹಿಂಗೆ ಬಗ್ಗೆ ನೋಡಿ ಮುಖಂಬಿಟ್ಟಿದ್ದೆ. ನಾಯಿ ಬೆಕ್ಕು ಇಂಥ ಕಡೆ ಮನೆಯಲ್ಲಿ ಸಾಕಿದ್ರೆ ನಿಮ್ಗೊಂದು ಎಚ್ಚರಿಕೆ ಹೇಳ್ತಾವೆ. ಹೌದೌದು. ಈಗ ಅದು ನಾಯಿ ಮೂಸಿ ನೋಡಿದ್ರೆ ನಾನು ಅಲ್ಲಿಗೆ ಯಾಕೆ ಹೋಗ್ತೀನಿ ನೋಡ್ತಿದ್ದಿಲ್ಲ, ಹಂಗೆ ತಡತಿದ್ದೆ ನಾನು. ನಾಯಿ ಮೂಸಿ ನೋಡೋದಕ್ಕೆ ಯಾಕೆ ಮೂಸಿ ನೋಡ್ತಿದ್ದಿದ್ದೆ ನೈಟ್ ಅಂತೇಳಿ. ಸೊ ನೋಡಿ, ಈಗ ನಾವು ರೆಸ್ಕ್ಯೂ ಮಾಡಿದ್ದು ನೋಡಿ ಅವ್ರು ಖುಷಿ ಪಟ್ಟು ಈಗ ಸ್ವಲ್ಪ ಅವ್ರ ಮೈಂಡ್ ಫ್ರೀ ಆಗಿದೆ. ಇಲ್ಲಾಂದರೆ ಟೆನ್ಷನ್ ಇತ್ತು, ಹಾವಿದೆ ಅಂತ ಸ್ವಲ್ಪ ಅಡ್ಡಾಡೋಕೆ ಭಯ ಪಡ್ತಾಯಿದ್ರು. ಸೊ ಈಗ ನಾವು ರೆಸ್ಕ್ಯೂ ಮಾಡಿದ್ದು ನೋಡಿ ಅವ್ರು ಸ್ವಲ್ಪ ಫ್ರೀ ಆಗಿದ್ದಾರೆ. ಸೊ ರೆಸ್ಕ್ಯೂ ಮಾಡ್ಕೊಂಡು ಸೇಫಾಗಿ ನಮ್ಮ ಹೊಸ ಇಕ್ವಿಪ್ಮೆಂಟ್ ಪೈಪಲ್ಲಿ ರೆಸ್ಕ್ಯೂ ಮಾಡಿದ್ದೀವಿ. ಸೊ ಈಗ ಹೊರಗೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಕಾಸಿನಕಟ್ಟಿ ರೋಡ್ಗೆ ಹೋಗ್ತೀವಿ. ಭಾಳ ದಿವಸ ಆಯ್ತು ಅಲ್ಲಿ ಬಿಟ್ಟಿಲ್ಲ, ಇದ್ದಲ್ಲಿ
ಮಣ್ಣೆಲ್ಲ ನೋಡ್ರಿ ಇಲ್ಲಿ ಎದುರಿಗೆ ಗುಡ್ಡ ಕಾಣ್ತಾ ಇದೆ. ಈಗ ಕಾಶಿನಕಂಡಿ ಒಳಗಡೆ ಬಂದಿದ್ದೀವಿ. ಒಂದು 5 ಕಿಲೋಮೀಟರ್ಸು ಮುಳಾಬಾದ್ ರಿಸಾರ್ಟಿಂದ. ನೋಡಿ ಇಲ್ಲಿ ಹೆಂಗಿದೆ ಪ್ಲೇಸು, ಎಲ್ಲ ಸುತ್ತಮುತ್ತ ಎಲ್ಲ ಗುಡ್ಡ. ಸೊ ನೋಡಿದ್ರಲ್ಲ, ಈಗ ಜಸ್ಟ್ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ ಸೇಫಾಗಿ. ಮತ್ತು ಇದು ಕಾಶಿನಕಂಡಿ ಊರ ಹೊರಗೆ ಬಂದಿದ್ದೀವಿ ಈಗ. ನೋಡಿ ಯಾವ ತೋಟ ಇಲ್ಲ, ಸರೌಂಡಿಂಗು ಗುಡ್ಡ ಕಾಣ್ತಾ ಇದೆ. ನೋಡಿ ನವಿಲೂ ಒದರ್ತಾ ಇದ್ದಾವೆ. ಸೊ ಹಂಗಾಗಿ ಇಂಥ ಪ್ಲೇಸಿಗೆ ಬಿಡೋದು ಭಾಳ ಉತ್ತಮ ಅಂತ ಒಂದು 6 ಕಿಲೋಮೀಟರ್ಸ್ ದೂರ ಬಂದಿದ್ದೀವಿ ಈಗ. ಸೊ ರಿಲೀಸ್ ಮಾಡ್ತೀವಿ, ಹಂಗೆ ನೋಡ್ತಾ ಇರ್ರಿ. ಸೊ ಇದು ಬಂದ್ಬಿಟ್ಟು ನಾನು ಹೊಸದಾಗಿ ತಯಾರು ಮಾಡಿದ್ದು. ಆಲ್ರೆಡಿ ಎಸ್ಟರ್ಡೇ ನಿಮಗೆ ತಿಳಿಸಿದ್ದೀನಿ. ನೋಡಿ ಇಲ್ಲೆಲ್ಲ ಹೋಲ್ಸ್ ಹಾಕಿದ್ದೀವಿ ಅವುಗಳಿಗೆ ಉಸಿರಾಟ ಆಡೋಕ್ಕೆ. ಒಂದು 4-5 ಹೋಲ್ ಹಾಕಿದ್ದೀವಿ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಪೈಪಲ್ಲಿದ್ದರೆ ಅವಾಗೂ ಫುಲ್ಲು ಸೇಫು, ನಮಗೂ ಸೇಫು. ಯಾಕಂದರೆ ನಾವು ಬೈಕಲ್ಲಿ ಹೋಗೋ ಮುಂದೆ ಚೀಲದಲ್ಲಿ ಕಾಟನ್ ಬ್ಯಾಗಲ್ಲಿ ಹಾಕಂದ್ರೆ ಬೈಟ್ ಆಗೋ ಚಾನ್ಸಸ್ ಇರುತ್ತೆ ನಾಗರವು. ಸೊ ಹಂಗಾಗಿ ಇದರಲ್ಲಿ ಅಂದರೆ ನಮಗೂ ಸೇಫು, ಅವಕ್ಕೂ ಸೇಫು. ಸೊ ರಿಲೀಸ್ ಮಾಡ್ಕೊಂಡು ನೋಡಿ ಈಗ. ಸೌಂಡ್ ಕೇಳಿ. ಟಾರ್ಚ್ ಆಗಲಿ. ಬೇಗ ಬರಲ್ಲ ಒಳ ಜಗಳ ಅದು. ಹೇಳು ಬರ್ತಾಯಿಲ್ಲ, ಫೋನ್ ಇರಲಿ. ಹಿಂಗೆ ಬೋಣ ಹಿಂಗೆ ಬಿಡಿ. ಟಾರ್ಚ್ ಅಂತ ಯೂಜ್. ಸೊ ಈಗ ನೋಡಿದ್ರಲ್ಲ, ರೆಸ್ಕ್ಯೂ ಮಾಡ್ಕೊಂಡು ಈಗ ರಿಲೀಸ್ ಮಾಡಿದ್ದೀವಿ ಊರವರೆಗೆ. ಸೊ ದಯಮಾಡಿ ಇಷ್ಟ ಆದಲ್ಲಿ ಇವತ್ತು 2 ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ. ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಇಲ್ಲಿ ಹೋಗ್ತಾ ರೆಸ್ಕ್ಯೂ ಮಾಡಿ ಆ್ಯಂಡ್ ರಿಲೀಸ್ ಮಾಡಿ ಹೋಗ್ತಾ ದಾರಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ. ಸೊ ನಾವು ಯಾರಾದರೂ ರೆಸ್ಕ್ಯೂಗೆ ಕರೆದಾಗ ಸುಮ್ಮನೆ ಹೋಗ್ತೀವಿ, ರೆಸ್ಕ್ಯೂ ಮಾಡ್ಕೊಂಬರ್ತೀವಿ. ಬಟ್ ನಾಗರಾವು ಮತ್ತು ವಿಷಕಾರಿ ಹಾವುಗಳು ಯಾವಾದರೂ ಇದ್ದರೆ ಜನ ರೆಸ್ಕ್ಯೂಗೆ ಕರೀತಾರೆ. ನಾವು ಇಲ್ಲನಂಗಿಲ್ಲ, ಸುಮ್ಮನೆ ಹೋಗಿ ರೆಸ್ಕ್ಯೂ ಮಾಡ್ಕೊಂಬರ್ತೀವಿ. ಬಟ್ ಜನ ಬಂದುಬಿಟ್ಟು 100, 70 ರುಪೀಸು, 80 ರುಪೀಸು ಇಲ್ಲ 200 ಒಳಗಡೆನೇ ಕೊಡ್ತಾರೆ. ಜಾಸ್ತಿ ಯಾರೂ ಕೊಡೋಲ್ಲ ಅಮೌಂಟು. ನಾವು ಬಂದುಬಿಟ್ಟು ಎದಕ್ಕೆ ಹೇಳ್ತಾ ಇದ್ದೀವಿ ಮಾತಂದರೆ, ನಾವು ಎಲ್ಲ ರೆಸ್ಕ್ಯೂಸರ್ಸ್ ಥರ
ಕಂಡೀಷನ್ ಮಾಡಿ 500 ಕೊಡ್ರಿ, 1000 ರೂಪೀಸ್ ಕೊಡ್ರಿ ನಾಗರಾವ್ಗೆ ಅಂತಂದು ಕಂಡೀಷನ್ ಮಾಡಿ ಕೇಳಲ್ಲ. ಆ್ಯಂಡ್ ರೆಸ್ಕ್ಯೂ ಮಾಡಿದ ಮ್ಯಾಗೆ ಅವ್ರ ಥರ ಇಲ್ಲೇ ಜಸ್ಟ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ಬಿಟ್ಟು ಹೋಗಂಗಿಲ್ಲ. ನಾವೆಲ್ಲ ಪ್ರೂಫ್ ಸಮೇತ ತೋರಿಸ್ತೀವಿ ನೋಡಿ. ಒಂದು 5-6 ಕಿಲೋಮೀಟ್ರ್ ಗುಡ್ಡದಲ್ಲಿ ಬಂದು ಬಿಡ್ತೀವಿ. ಹಾಗಾಗಿ ಈಗ ನೋಡಿ ಕಾಲಿನಿಂದ ಗಾಡಿಯನ್ನು ದುಕ್ಕಂತ ಹೋಗ್ತಾಯಿದ್ದೀವಿ. ನಾವು ಪ್ರೂಫ್ ಸಮೇತ ಅದಕ್ಕೆ ತೋರಿಸ್ತೀವಿ ಯೂಟ್ಯೂಬ್ದಲ್ಲಿ ಹಾಕಿ. ಸೊ ನಾವು ಹೇಳಿದ್ರೆ ಜನಗಳು ಯಾರೂ ನಂಬಂಗಿಲ್ಲ. ಸೊ ಇಲ್ಲೇ ಬಿಟ್ಟು ಬರ್ತೀವಿ ಅನ್ಕೊಂತಾರೆ ಅನ್ನೋ ಕಾರಣಕ್ಕೆ ನಾವು ತೋರಿಸ್ತೀವಿ. ಸೊ ನೋಡಿ ಈಗ ನಾವೇ ಅನಿಪಿಸ್ಬೇಕು. ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಅಂತೂ ಇಂತೂ 4 ಕಿಲೋಮೀಟರ್ಸ್ ಗಾಡಿ ದುಕ್ಕೊಂಡು ಬಂದಿದ್ದೀವಿ. ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಖರ್ಚು ನೋಡಿದ್ರಲ್ಲ. ಸೊ ಈಗ ನೆಕ್ಸ್ಟ್ ಗುಡ್ಡದ ಮ್ಯಾಗ ಹೋಗಿ 5 ಕಿಲೋಮೀಟರ್ಸ್ ರಿಲೀಸ್ ಮಾಡಿ ಬರೋದು ಖಾಲಿ ಅದು ಸೇವೆ ಮಾಡೋಕ್ಕೆ ಬರೋಲ್ಲ, ಹಾಕ್ಸ್ತಾ ಇದ್ದೀವಿ. ಸೊ ಹಂಗಾಗಿ ಜನ ಏನೋ 500 600 ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಅವರು 150 100 ಕೊಡ್ತಾರೆ. ಸೊ ಏನು ಮಾಡೋಕ್ಕೆ ಬರೋಲ್ಲ, ನಮ್ಮ ಮನೆ ಬರೋದು ನಮ್ಮ ಯಾವ